ಹೋಗ್ಲಿ ಬಿಡು ಮಗ, ನೀನ್ ಯಾಕೆ ಬೇಸರ ಮಾಡ್ಕತಿಯೇ? ಅವಳ ತಂಗಿ ಮದ್ವೆ ಮಾತುಕತೆಗೆ ಅವಳಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ಮೇಕೆ ನೀನೇನ್ ಮಾಡಕ್ ಆಯ್ತದೆ ಹೇಳು? ನೀನ್ ಹೋಗ್ ಬಂದಿದ್ಯಾ ಅಲ್ವೇ, ಅವಳ ಗಂಡಾಗಿ ನೀನೇನ್ ಜವಾಬ್ದಾರಿ ನಿಭಾಯಿಸ್ಬೇಕೋ ಅದ್ ನಿಭಾಯಿಸಿದೀಯೇ. ಹೆಂಡತಿಯಾಗಿ ಅವಳ ಜವಾಬ್ದಾರಿ ನಿಭಾಯಿಸಿಲ್ಲ ಅಂದ್ರೆ ಏನ್ ಮಾಡಕ್ ಆಯ್ತದೆ? ನೀನ್ ತಪ್ಪಗಿರ್ತೀಯನವ. ಗೌರಿ ಅವರು ಮದುವೆ ಮಾತುಕತೆಗೆ ಇಷ್ಟ ಇಲ್ಲದೆ ಏನ್ ಬಂದಿಲ್ಲ, ಬೇರೆ ಏನೋ ಕಾರಣ ಇರ್ತದೆ. ಅಲ್ಲ ಕಣ್ ಮಗ, ಕಾರಣ ಇದ್ರೆ ನಿನಗೆ ಒಂದ್ ಫೋನ್ ಮಾಡಿ ಹಿಂಗ ಆಗೈತೆ ರೀ ಅಂತ ಹೇಳ್ಬೋದಿತ್ತಲ್ವೇ? ಅರೆ ಜೋಗಿ ಅವ್ರೆ, ನೀವ್ ಇಷ್ಟು ಬೇಗ ಬಂದ್ಬಿಟ್ರಾ? ಮದ್ವೆ ಮಾತುಕತೆ ಎಲ್ಲ ಮುಗೀತಾ? ತುಂಬಾ ಜನ ಬಂದಿದ್ರಾ? ನಾನ್ ಬಂದಿಲ್ಲ ಅಂತ ಏನಾದ್ರೂ ಬೇಜಾರ್ ಮಾಡ್ಕೊಂಡಿದ್ರಾ? ನಿಮ್ಗೆ ಯಾಕವೆಲ್ಲ? ಅಲ್ಲಿ ಏನಾದ್ರೆ ನಿಮ್ಗೇನು? ಅದನ್ನ ಕಟ್ಕೊಂಡು ಏನ್ ಮಾಡಿರ ನೀವು? ಅರೆ ಏನಾಯ್ತು ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಓ, ಏನ್ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ವೇ? ಓಲಿ, ಅಲ್ಲಿ ನಿಮ್ ತಂಗಿ ಮದುವೆ ಮಾತುಕತೆ ನಡೀತಾ ಇದೆ ಅನ್ನೋದಾದ್ರೂ ಗೊತ್ತಿಲ್ವೇ? ನೀವ್ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು. ನಾನು ಬಂದಿಲ್ಲ ಅಂತ ತಾನೆ ನಿಮಗೆ ಕೋಪ? ಆ ಪಾರ್ಟಿ ಅರ್ಜೆಂಟ್ ಕೆಲಸ ಇದ್ರೆ ಒಂದು ಫೋನ್ ಮಾಡಿ ಹೇಳಕ್ ಏನಾಗಿತ್ತು ಅಂತ. ನಿಮ್ಕಿತ ಫೋನ್ ತೆಗೆದು ನೋಡಿ, ನಾನು ಯಾವ ಪಾರ್ಟಿ ಫೋನ್ ಮಾಡಿವ್ನಿ ಅಂತ ನಿಮ್ಗೆ ಗೊತ್ತಾಯ್ತದೆ. ಅದು ಹಾಗಲ್ಲ ಜೋಗಿ ಅವರೇ, ನಾನು ಬರಬೇಕು ಅಂತಾನೆ ರೆಡಿ ಆಗಿದ್ದೆ. ಆದರೆ ಅಷ್ಟರಲ್ಲಿ ಅಕ್ಕನ ಕರ್ಕೊಂಡು ಹಾಸ್ಪಿಟಲಿಗೆ ಹೋದೆ. ಅಕ್ಕನಿಗೆ ಡಾಕ್ಟರ್ ಇವತ್ತೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. ಆ ಗಡಿಬಿಡಿಲಿ ಫೋನ್ ಮರ್ತು ಹೋದೆ. ಅದಕ್ಕೆ ನಿಮಗೆ ಕಾಲ್ ಮಾಡೋಕ್ಕೂ ಆಗಲಿಲ್ಲ. ಆಮೇಲಾದರೂ ಬರೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಹಾಸ್ಪಿಟ್ಲಲ್ಲಿ ಟೈಮ್ ಆಗಿ ಹೋಗಿತ್ತು. ಈಟೊಂದು ಸಡ್ಡೆ ಒಳ್ಳೇದಲ್ಲ ಅಮ್ಮಿಯವರೇ. ಅರ್ಜೆಂಟ್ ಏಮ್ನಾಗೆ ಫೋನ್ ಬಿಟ್ಟೋಗಿವ್ನಿ ಅಂತಿರಲ್ಲ, ಅದು ಬಿಡಿ. ಮನೆಯಾಗನ ಒಂದು ಮಾತು ಹೇಳ್ಬೇಕಿತ್ತಲ್ವೇ? ನೀವು ಅದಕ್ಕೆ ಅವನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರೋ ಅಂತ ಯಾವ ಪಾರ್ಟಿ ಟೆನ್ಷನ್ ಆಗಿದ್ವಿ ಗೊತ್ತಲ್ಲ ನಾವೆಲ್ಲ. ಜವಾಬ್ದಾರಿ ಅನ್ನೋದು ಇದ್ದಿದ್ರೆ ಹಿಂಗೆ ನಡ್ಕತಾ ಇರಲಿಲ್ಲ. ಇದ್ರಾಗೆ ನಮ್ಮ ಗೌರವಂದೇನು ತಪ್ಪಿಲ್ಲ, ಅವಳಿಗೇನು ಹೇಳ್ಬೇಡ. ನಾನೇ ಅರ್ಜೆಂಟಾಗಿ ಹೋಸಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು, ಅದಕ್ಕೆ ಕರ್ಕೊಂಡು ಹೋದೆ. ಅಲ್ಲ ಅದಕ್ಕೆ ಬಾ, ಗೌರಿ ಅವ್ರ ಮನೆಯಾಗೆ ವಿಶೇಷ ಕಾರ್ಯ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತದೇ ತಾನೆ? ಅವರೇ ಬೇಕಿತ್ತೆ ನಿಮಗೆ. ಮನೆಯಾಗ ಬೇರೆ ಯಾರು ಸಿಗ್ಲಿಲ್ವೇ ಕರ್ಕೊಂಡು ಹೋಗೋದಕ್ಕೆ? ಜೋಗಿ ಅವರೇ, ಮನೇಲಿ ಎಲ್ಲರೂ ಇದ್ರು. ಆದರೆ ಅಕ್ಕನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಫ್ರೀ ಇರಲಿಲ್ಲ. ಅದಕ್ಕೆ ಅಕ್ಕನ ನಾನೇ ಕರ್ಕೊಂಡು ಹೋದೆ. ನಾನು ಹೋಗ್ಬೇಕಾದ್ರೆ ಪಂಕಜ ಅವ್ರಿಗೆ ಮತ್ತೆ ಅಜ್ಜಿಗೆ ಹೇಳಿ ಹೋಗಿದ್ದೆ. ಅಜ್ಜಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಹೋಗಿದ್ದು. ಸುಮ್ಕೇರಿ, ಸುಳ್ಳು ಹೇಳ್ಬಿಡಿ. ನೀವು ಮನೆಯಿಂದ ಹೋಗುವಾಗ ಪಂಕು ಮಾರ್ಕೆಟ್ಗೆ ಹೋಗಿದ್ಲಂತ, ಅವಳಿಗೆ ಹಿಂಗೆ ಗೊತ್ತಾದತ್ತು? ಸುಮ್ಕೆ ಈ ಥರ ಕತೆಗಳೆಲ್ಲ ಹೇಳ್ಬಿಡಿ. ಇಲ್ಲ ಜೋಗಿ ಅವರೇ, ನಾನು ಹೋಗ್ಬೇಕಾದ್ರೆ ಹೇಳ್ಬಿಟ್ಟೆ ಹೋಗಿದ್ದೆ. ಸಾಕು ಅಮ್ಮಿಯವರೇ, ನಿಲ್ಸಿ. ಮತ್ತೆ ಮತ್ತೆ ನೀವೇ ಸರಿ ಅಂತ ವಾದ ಮಾಡಕ್ ಬರ್ಬಿಡಿ. ನೀವೇನೇ ಹೇಳಿದ್ರು ನೀವು ಮಾಡಿದ ತಪ್ಪೆಯ. ಅಲ್ಲಿ ಅತ್ತೆವ್ವ, ಮೇಷ್ಟ್ರು, ಗ್ರೀಸ್ಮಿ ಇವರೆಲ್ಲ ನೀವು ಅವಾಗ ಬರ್ತೀರಾ ಇವಾಗ ಬರ್ತೀರಾ ಅಂತ ನಿಮ್ ದಾರಿನೇ ನೋಡ್ತಾ ಇದ್ರು ಗೊತ್ತೇ? ಎಲ್ರ ಮನ್ಸಿಗೂ ಸ್ಯಾನೆ ಬೇಜಾರು ಮಾಡ್ಬಿಟ್ರಿ ಇವತ್ತು. ಅಲ್ಲ, ನೀವ್ ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ? ನಾನು ಬೇಜವಾಬ್ದಾರಿ ಮಾಡಿಲ್ಲ. ನಾನು ಹೋಗೋವಾಗ ಅಯ್ಯೋ, ಈಗ ಸಾಕು, ನಿಲ್ಲಿಸ್ಬಿಡಿ. ಮತ್ತೆ ಮತ್ತೆ ಹೇಳಿದ್ದೇನು ಹೇಳಕ್ ಬರ್ಬೇಡಿ. ಯಾವಾಗ್ಲೂ ಇದೇ ಆಗೋಯ್ತು. ನೋಡಿದ್ರಾ,
ಪರಿಚಯ ಮನೆಯವ್ರು ಬಂದು ಹೋದ ಕೂಡಲೇ ಈ ಗ್ರೀಷ್ಮ ಮಗದಲ್ಲಿ ಹೆಂಗ್ ಮದ್ವೆ ಕಳೆ ಬಂದ್ಬಿಟ್ಟಿದೆ. ಸುಮ್ಮನೆ ರಜ್ಜಿ. ನನಗಂತೂ ತುಂಬ ಖುಷಿ ಆಯಿತು ಅತ್ತೆ. ಪರಿಚಯ ಮನೆಯವರು ನಮ್ಮ ಗ್ರೀಷ್ಮನ ಎಷ್ಟು ಬೇಗ ಒಪ್ಕೊಂಡ್ಬಿಟ್ರು ನೋಡಿ. ಇನ್ಮೇಲೆ ಮನೇಲಿ ಹಬ್ಬದ ವಾತಾವರಣನೇ ಇವಳು ಮದುವೆ ಮಾಡ್ಕೊಂಡು ಹೋಗೋ ತನಕ. ಹೌದು ಸೊಸೆ ಮುದ್ದು, ಗೌರಿ ಮದ್ವೆಲಿ ನಾವು ಏನೂ ಮಾಡೋಕ್ಕಾಗಲಿಲ್ಲ, ಅದನ್ನೆಲ್ಲ ಗ್ರೀಷ್ಮ ಮದ್ವೆಲಿ ಮಾಡೋಣ. ಎಲ್ಲರನ್ನು ಕರೆದು ಅದ್ದೂರಿಯಾಗಿ ಮಾಡಬೇಕು, ಏನಂತೀರಾ? ಹ್ಞೂ ಅಜ್ಜವ, ನಮ್ ಗ್ರೀಸು ಮದ್ವೆನ ಬಾಜಾ ಭಜಂತ್ರಿ ಜೊತೆ ಮಾಡುಮ. ಭರ್ಜರಿ ಊಟ ಹಾಕ್ಸುಮ. ಹಾಗೆಲ್ಲ ಏನು ಬೇಡ, ಸಿಂಪಲ್ ಆಗಿ ಮದ್ವೆ ಮಾಡಿದ್ರೆ ಸಾಕು, ನನಗೆ ಖುಷಿನೇ. ನಿನಗೆ ಸಂತೋಷನೇ ಅಮ್ಮ, ಆದರೆ ನಮಗೆ ಸಂತೋಷ ಆಗ್ಬೇಕಲ್ಲ. ಬೀಗರು ಮೆಚ್ಚೋ ಥರ ಮದುವೆ ಮಾಡಿಕೊಟ್ರೆ ನಮಗೊಂದು ಗೌರವ. ನಿನ್ನ ಮದುವೆ ಆದಮೇಲೆ ಸದ್ಯಕ್ಕಂತೂ ನಮ್ಮ ಮನೆಯಲ್ಲಿ ಯಾರ ಮದುವೆನೂ ಇಲ್ಲ. ಅದಕ್ಕೆ ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ ಗ್ರೀಷ್ಮ. ಏನೇ ಆದ್ರೂ ಅಕ್ಕ ಇವತ್ತು ಬರ್ಲಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ. ಅವಳು ಬರ್ತಾಳೆ ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ನನಗೂ ಅದೇ ಬೇಜಾರಾಯ್ತು. ಶಂಕರ ಬಂದು ಅವಳು ಬರಲಿಲ್ಲ ನೋಡು. ಗ್ರೀಷ್ಮ ಅಂದ್ರೆ ಅವಳಿಗೆ ಪ್ರಾಣ, ಅಂಥದ್ರಲ್ಲಿ ಮದುವೆ ಮಾತುಕತೆಗೆ ಅವಳು ಬರ್ದೇ ಹೋಗ್ಬಿಟ್ಲಲ್ಲ. ಮನೇಲಿ ಏನು ಸಮಸ್ಯೆ ಆಯಿತೋ ಏನೋ ಅತ್ತೆ, ಹಾಗೆಲ್ಲ ನಮ್ಮ ಗೌರಿ ಬರ್ದೇ ಇರೋಳೆ ಅಲ್ಲ. ಪಂಕಜ ಅವರೇ, ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮ ಮುಂದೆನೇ ಅಜ್ಜಿ ಹತ್ರ ಕೇಳ್ಕೊಂಡು ಹೋಗಿದ್ದೆ ತಾನೇ? ನಾನು ನಿಮಗೂ ಹೇಳಿದ್ದೆ ಅಲ್ವಾ? ಅಯ್ಯೋ ನಂಗ ಎಲ್ಲ ಹೇಳಿದ್ರಿ ಅಮ್ಮವ್ರೆ? ನಾನ್ ಮಾರ್ಕೆಟಿಗೆ ಹೋಗಿ ಬರ್ಬೇಕಾದ್ರೆ ನೀವು ಸುನಂದವ್ವನು ಹೊರ್ಗಡೆ ಹೋಗಕ್ ರೆಡಿ ಆಗಿದ್ರಿ, ಹಂಗೆ ಹೊಂಟೋದ್ರಿ ಅಟ್ಟೆಯ. ಎಷ್ಟು ಸುಳ್ಳು ಹೇಳೋದನ್ನ ಕಲ್ತಿದ್ದೀರಾ ಪಂಕಜ ಅವರೇ? ಇದನ್ನೆಲ್ಲ ಯಾರು ಹೇಳ್ಕೊಟ್ರು ನಿಮ್ಗೆ? ಅಯ್ಯೋ, ಅಂದ್ರೆ ನಾನ್ ಹೇಳಿದ್ ಸುಳ್ಳೆ? ಯೋನ್ ಮಾತಾಡ್ತಿದ್ದೀರಾ ನೀವು? ಬೇಕಾದ್ರೆ ದೊಡ್ಡವ್ರನ್ನೇ ಕೇಳಿ, ನಾನ್ 8 ವರ್ಷದಿಂದ ಈ ಮನ್ಯಾಗೆ ಇವನಿ, ನಾ ಯಾವ ತರ ಸುಳ್ಳಿ ಹೇಳಿದ್ನೆ? ನೀವೇ ಹೇಳಿ ಅವರೇ. ಓ ಪಂಕು, ನಿನ್ ಬಗ್ಗೆ ನನಗೆ ಸಂದ ಗೊತ್ತದೆ, ಸುಮ್ಕೆ ಇರು. ಕತ್ತೆ ಮುಂದೆ ಕಿನ್ನರಿ ಬಾಸಿದ್ರೆ ಗೊತ್ತಾಯ್ತದ್ಯೇ? ತಾನ್ ಮಾಡಿರೋ ತಪ್ಪು ನಾ ಇನ್ನೊಬ್ರ ಮೇಲೆ ಓರ್ಸಕ್ಕೆ ನೋಡ್ತಾವಳೆ. ಇಲ್ಲ ಅತ್ತೆ, ನಾನು ಹೋಗ್ಬೇಕಾದ್ರೆ ಪಂಕಜ ಅವ್ರಿಗೂ ಅಜ್ಜಿಗೂ ಹೇಳ್ಬಿಟ್ಟೆ ಹೋಗಿದ್ದೆ. ಬೇಕಾದ್ರೆ ಅಯ್ಯೋ, ನಾನ್ ಯಾವತ್ತೂ ಉಂಡು ಮನೆಗೆ ದ್ರೋಹ ಬಗ್ಗೆಕ್ಕಿಲ್ಲ. ಹಂಗೇನಾದ್ರೂ ಹೇಳಿದ್ರೆ ನನ್ ನಾಲ್ಗೆ ಸೀದೋಗ್ಲಿ, ನನ್ ಮೇಲೆ ಸುಮ್ಕೆ ಅಪವಾದ ಹೊರಿಸ್ಬೇಡಿ. ಏ ಪಂಕು, ಹೊಟ್ಟೆ ಮೇಲೆ ಕೋಲ್ ಹಾಕಿ ಮುಖಕ್ಕೆ ಯಾಕೆ ಸಿಡ್ಕತಿಯಾ? ಸಾರೆ ಕಾಲ್ ನೋವ್ತೈತೆ, ನಡಿ ಒತ್ತು. ಒಂದ್ಸಲ ಅವಳಿಗೆ ಫೋನ್ ಮಾಡಿ ಕೇಳಿ ಮೀರವ್ರೆ, ನನಗೂ ಒಂಥರ ಮನಸ್ಸು ಕಳವಳ ಅಂತ ಇದೆ. ಇವಾಗಲೇ ಮಾಡ್ತೀನಿ. ಹಲೋ ಅಮ್ಮ. ಗೌರಿ, ಎಲ್ಲಿದ್ಯಮ್ಮ? ಮನೇಲಮ್ಮ. ಯಾಕಮ್ಮ ಮತ್ತೆ ಮನೆಗೆ ಬರಲಿಲ್ಲ? ಗ್ರೀಷ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಮನೆ ಹಿರಿಮಗಳಾಗಿ ನೀನೇ ಹೀಗೆ ಮಾಡಿದ್ರೆ ಹೇಗೆ ಹೇಳು? ಅಮ್ಮ, ನಾನು ಬರಬೇಕು ಅಂತಾನೆ ಇದ್ದೆ, ಆದರೆ ಅಷ್ಟರಲ್ಲಿ